ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಈ ನಿಮ್ಮ ಮಹೇಶ್ ಗುರುಜಿಯ ನಮಸ್ಕಾರಗಳು. ಪ್ರತಿನಿತ್ಯ ಹೇಳುವಾಗೆ ಅನ್ನ ಕೊಟ್ಟಂತಹ ಅನ್ನದಾತನಿಗೆ, ಜನ್ಮ ಕೊಟ್ಟಂತಹ ಜನ್ಮದಾತನಿಗೆ, ರಕ್ಷಣೆ ಮಾಡುವಂತಹ ಸೈನಿಕನಿಗೆ ಹಾಗೂ ಸ್ವಚ್ಛತೆ ಮಾಡುವಂತಹ ನನ್ನೆಲ್ಲ ಪೌರ ಕಾರ್ಮಿಕರಿಗೆ ಈ ನಿಮ್ಮ ಮಹೇಶ್ ಗುರುಜಿಯ ಶಿರವಾಗಿದ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಚಾರ ಬಂದ್ಬಿಟ್ಟು ಮಕ್ಕಳ ಸಂಸ್ಕಾರ ಹೇಗಿರಬೇಕು, ಹಿರಿಯರ ಸಂಸ್ಕಾರ ಹೇಗಿರಬೇಕು, ಅದ್ರ ಬಗ್ಗೆ ಸ್ವಲ್ಪ ಇವತ್ತು ನಾವು ಮಾತಾಡೋಣ. ಹಿಂದಿನ ಕಾಲದಲ್ಲಿ ಮಕ್ಕಳನ್ನ ತಂದೆ ತಾಯಿಗಳು ಯಾವ ಥರ ನೋಡ್ಕೊಳ್ತಾ ಇದ್ರು, ಮಕ್ಕಳು ತಂದೆ ತಾಯಿನ ಹೇಗೆ ನೋಡ್ಕೊಳ್ತಾ ಇದ್ರು, ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಹಿಂದಿನ ಸಂಸ್ಕಾರ ಎಷ್ಟು ಚೆನ್ನಾಗಿತ್ತು, ಮಕ್ಕಳ ಸಂಸ್ಕಾರವೂ ಚೆನ್ನಾಗಿತ್ತು, ಹಿರಿಯರ ಸಂಸ್ಕಾರವೂ ಚೆನ್ನಾಗಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಬರ್ತಾ ಬರ್ತಾ ತಂದೆ ತಾಯಿಗಳಾಗಿರುವಂಥವರು ಸಂಸ್ಕಾರವನ್ನು ಕಳ್ಕೊಳ್ತಾ ಇದ್ದೀವಿ, ಮಕ್ಕಳಾಗಿರುವಂಥವರು ಸಹ ಸಂಸ್ಕಾರವನ್ನು ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಕಾರಣ? ನಾವು ನಮ್ಮ ಮಕ್ಕಳನ್ನ ಹೇಗೆ ನಾವು ಬೆಳೆಸ್ತಾ ಇದ್ವಿ, ಮಕ್ಕಳನ್ನ ಬೆಳೆಸೋದಕ್ಕಿಂತ ಮುಂಚೆ ನಾವು ಹೇಗೆ ಬದುಕ್ತಾ ಇದ್ದೀವಿ. ಏಕೆಂದರೆ ನೂಲಿನಂತೆ ಸೀರೆ ಅಂತ ಕರೀತಾರೆ ಅಲ್ವಾ. ಗುಣಗಳು ಎಲ್ಲವನ್ನೂ ನಾವು ಹೇಗೆ ಮಾಡ್ತೀವಿ, ಮಕ್ಕಳು ಹಾಗೇ ನಮ್ಮನ್ನು ಅನುಕರಣೆ ಮಾಡ್ತವೆ. ಹಾಗಾಗಿ ನಾವೇನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಈ ವಿಚಾರ ನಾನು ನಿಮಗೆ ಮಾತಾಡಿ ಮುಗಿಸ್ತೀನಿ. ನೋಡಿ, ನೀವೇನೇ ಮಾಡಿದ್ರೂ ಮಕ್ಕಳು ನಿಮ್ಮನ್ನು ನೋಡಿ ಕಲಿಯುವಂಥದ್ದು ಜಾಸ್ತಿ. ನಿಮ್ಮನ್ನೇ ಅನುಕರಣೆ ಮಾಡ್ತವೆ, ನಿಮ್ಮನ್ನೇ ಕಾಪಿ ಮಾಡ್ತವೆ. ಹಾಗಾಗಿ ನಾವು ಹೇಗಿರಬೇಕು, ಮಕ್ಕಳ ಸಂಸ್ಕಾರ ಎರಡನೇ ವಿಚಾರ, ಆದರೆ ನಮ್ಮ ಸಂಸ್ಕಾರ ಹೇಗಿರಬೇಕು ಅಲ್ವಾ. ಈಗ ನಾವು ಚೆನ್ನಾಗಿದ್ದರೆ ನಾವು ಗಂಡ ಹೆಂಡತಿ ಒಳ್ಳೆ ಮಾತು ಮಾತಾಡುವಂಥದ್ದು, ಒಳ್ಳೆಯದನ್ನು ಕೇಳುವಂಥದ್ದು, ಒಳ್ಳೆಯದನ್ನು ನೋಡುವಂಥದ್ದು, ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದಾರೆ. ಮಕ್ಕಳು ಸಹ ಏನು ಮಾಡ್ತಾರೆ, ಅದನ್ನೇ ಕಾಪಿ ಮಾಡ್ತಾರೆ. ನಾವು ಮಾಡ್ತಾ ಇರುವಂಥದ್ದು ಏನು ಹಾಗಾದರೆ? ಈಗ ನೋಡಿ, ಹಿಂದಿನ ಕಾಲದಲ್ಲಿ ಯಾರಾದರೂ ತಂದೆ ತಾಯಿ ಯಾರಾದರೂ ಆಚೆ ಹೋಗಿ ಒಳಗಡೆ ಬಂದರು ಅಂದ ತಕ್ಷಣ ಹಿಂಗೆ ಎದ್ದು ಕೂತ್ಕೊಳ್ತಾ ಇದ್ವಿ. ಏನಕ್ಕೆ? ಅವ್ರ ಮೇಲೆ ಇರುವಂಥ ಭಯ ಅಲ್ಲ, ಭಕ್ತಿ, ಗೌರವ, ಪ್ರೀತಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ತಂದೆ ಎಲ್ಲಿಂದೋ ಹೊರಗಡೆಯಿಂದ ಬಂದಿರ್ತಾರೆ, ತಾಯಿ ಎಲ್ಲಿಂದನೋ ಕೆಲಸ ಮುಗಿಸಿ ಬಂದಿರ್ತಾರೆ, ಬಂದರೂ ಸಹ ಮಕ್ಕಳು ಹೇಗೆ ಕೂತ್ಕೊಂಡಿರ್ತಾರೆ, ಮೊಬೈಲ್ ಉಚ್ಕೊಂಡು ಹಿಂಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅಂದರೆ ಅಪ್ಪ ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ, ಅವ್ರಿಗೊಂದು ಎದ್ದು ನಿಂತ್ಕೋಬೇಕು ಅನ್ನುವಂಥದ್ದು ಇಲ್ಲ. ನಾವು ಎಷ್ಟು ಜನ ನಮ್ಮ ಮಕ್ಕಳಿಗೆ ಸಂಸ್ಕಾರಗಳನ್ನ ಹೇಳ್ಕೊಡ್ತಾ ಇದ್ದೀವಿ. ನೀವು ತಂದೆ ತಾಯಿಗೆ ಆಗಿರುವಂಥವ್ರು, ಪೋಷಕರಾಗಿರುವಂಥವ್ರು, ನೀವು ಎಷ್ಟು ಜನ ನಿಮ್ಮ ಮಕ್ಕಳಿಗೆ ನಮ್ಮ ಗುರುಕುಲದ ಶಿಕ್ಷಣಗಳನ್ನ ಕೊಡ್ತಾ ಇದ್ದೀರಾ? ಅಂದರೆ ನಮಸ್ಕಾರ ಮಾಡುವಂಥದ್ದು, ಒಳ್ಳೆ ಮಾತಾಡಿಸುವಂಥದ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಇವೆಲ್ಲ ಗುರುಕುಲದಲ್ಲಿ ಶಿಕ್ಷಣದಲ್ಲಿ ಇತ್ತು. ಇವೆಲ್ಲ ಮರಿತಾ ಇದ್ದೀವಿ ಅಲ್ವಾ. ನಾವೇನು ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ಅದು ಬಹಳ ಮುಖ್ಯವಾಗುತ್ತೆ. ಇವತ್ತಿಗೆ ನೋಡಿ, ನಾವು ಸರಿಯಿಲ್ಲ ಅಂತ ಗೊತ್ತಿದ್ದು ಮಕ್ಕಳು ನಮ್ಮನ್ನೇ ಕಾಪಿ ಮಾಡುತ್ತೆ. ನೀವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮೊಬೈಲ್ ನೋಡ್ತಾ ಇರಿ, ಮಕ್ಕಳು ಸಹ ಅದನ್ನೇ ಕಾಪಿ ಮಾಡ್ತಾರೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೀರಿಯಲ್ಗಳು ನೋಡ್ಕೊಂಡು ಕೂತ್ಕೊಳ್ಳಿ, ಕೆಲಸಕ್ಕೆ ಬಾರ್ದಿರೋ ಸೀರಿಯಲ್ಗಳು ನೋಡ್ಕೊಂಡು ಕೂತ್ಕೊಳ್ಳಿ, ನಿಮಗೆ ನಿಮ್ಮ ಮಕ್ಕಳು ಅದನ್ನೇ ಕಲಿತಾರೆ. ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ, ಮಕ್ಕಳು ಬರಿತಾ ಇಲ್ಲ ಅಂದರೆ ಕಾರಣ ಯಾರು? ನಿಮಗೆ ಯಾವುದು ಮಕ್ಕಳ ಶಿಕ್ಷಣ ಹೆಚ್ಚಾಗಿರುತ್ತೋ ಅಥವಾ ಧಾರಾವಾಹಿಗಳು ಹೆಚ್ಚಾಗಿರುತ್ತೋ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳಿಗೋಸ್ಕರ ನೀವು ಸಮಯವನ್ನು ತೆಗೆದಿಡಬೇಕು. ಮಕ್ಕಳು ಬೆಳೆಯುವಂಥ ಸಮಯದಲ್ಲಿ ಮಕ್ಕಳಿಗೆ ಯಾವಾಗ ನಾವು ಹೋಮ್ವರ್ಕ್ ಮಾಡಿಸ್ಬೇಕು, ಯಾವಾಗ ಊಟ ಮಾಡಿಸ್ಬೇಕು, ಮಗು ಏನು ಮಾಡ್ತಿದೆ ಕಂಡುಹಿಡಬೇಕು. ಮಗ ಹಾಳಾಗಿದ್ದಾನೆ, ಮಗಳು ಹಾಳಾಗಿದ್ದಾನೆ ಅಂದರೆ ಕಾರಣ ಯಾರು? ನೋಡಿ, ಸಮಾಜದಲ್ಲಿ ಯಾವತ್ತೂ ಅಷ್ಟೇ ಮಕ್ಕಳು ಹಾಳುವಂಥದ್ದು ಎರಡು ವಿಚಾರದಲ್ಲಿ ಹಾಳಾಗ್ತಾರೆ. ಒಂದು, ಮನೇಲೂ ಸರಿ ಇಲ್ಲ, ಇಲ್ಲ ಆಚೆ ಸರಿ ಇಲ್ಲ ಅಂತ. ಅಪ್ಪ ಅಮ್ಮ ಅನ್ನೋದು ಹೇಳ್ಕೊಡಿ, ಅಪ್ಪನ್ನು ಅಮ್ಮನ್ನಂತ ಬೇರೆದು ಸಮಾಜ ಹೇಳ್ಕೊಡುತ್ತೆ. ಒಳ್ಳೆಯ ಸಂಸ್ಕೃತಿ ಕಲಿಸೋಣ, ಒಳ್ಳೆಯ ಸಂಪ್ರದಾಯವನ್ನು ಕಲಿಸೋಣ, ಒಳ್ಳೆಯ ಸಂಸ್ಕಾರವನ್ನು ಕಲಿಸೋಣ. ಈ ಸಂಸ್ಕಾರ ಒಂದೇ ಇದು ಆಸ್ತಿ, ಇದೊಂದು ಮಾಡಿ, ಈ ಸಂಸ್ಕಾರ ಒಂದು ಮಾಡಿ, ನಿಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತರೋತ್ತರ ಏಳಿಗೆಯನ್ನು ಕಾಣ್ತಾರೆ. ಹಾಗಾಗಿ ನಾವು ಮಕ್ಕಳಿಗೆ ನಾವೇನು ಕಲಿಸ್ಕೊಡ್ತೀವಿ ಅದು ಮುಖ್ಯ ಆಗುತ್ತೆ. ಮೊಬೈಲ್ಗಳು ನೋಡುವಂಥದ್ದನ್ನು, ಮೊಬೈಲ್ ನೋಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದಷ್ಟು ಮೊಬೈಲ್ಗಳನ್ನ ಹತೋಟಿ ಮಾಡಿ, ಕಂಟ್ರೋಲ್ ಮಾಡಿ. ಕಣ್ಣುಗಳು ಹಾಳು ಮಾಡಿಕೊಡೋದಕ್ಕಿಂತ ಕಡೆನ ಯಾರ್ದೋ ಸೀರಿಯಲ್ನ ನೀವು ಏನೋ ಹೇಳ್ತಾರಲ್ಲ, ಅಷ್ಟು ಅಯಸ್ಕಾಂತ ನಿಮಗೂ ಏನೋ ಸಂಬಂಧ ಇದೆ ಅನ್ನೋ ಥರ ನೋಡ್ಕೊಂಡು ಕೂತ್ಕೊಂಡಿರ್ತೀರ. ಮಗು ಏನು ತಿಂತಾಯಿದೆ, ಎಷ್ಟು ಹೋಮ್ವರ್ಕ್ ಮಾಡ್ತಾಯಿದೆ, ಮತ್ತು ಪಾಸ್ ಆಗಲಿಲ್ಲ ಮಗು ಅಥವಾ ಫೇಲ್ ಆಗಿದೆ, ಇವೆಲ್ಲ ಕಾರಣ ಹೇಳಿ ಮತ್ತೆ ಮಗುವನ್ನೇ ದೂಷಣೆ ಮಾಡ್ತೀರಾ. ಮಗುಗೆ ಶಿಕ್ಷಣ ಹೇಳ್ಕೊಡಿ, ನೀವು ಕೂತ್ಕೊಂಡು ಹೇಳ್ಕೊಡಿ. ಸಾಧ್ಯವಾದರೆ ಮಕ್ಳಿಗೂ ಟ್ಯೂಷನ್ಗೆ ಹಾಕಿ, ಟ್ಯೂಷನ್ಗೆ ಹಾಕ್ಲಿಕ್ಕೆ ಆಗಲ್ಲ ಅಂದರೆ ಮನೇಲಿ ಮಕ್ಕಳಿಗೆ ಹೇಳ್ಕೊಡಿ.
ನೋಡಿ, ಮಗು ಇಂಗ್ಲೀಷ್ ಮಾತಾಡ್ತಾ ಇಲ್ಲ, ಮಗು ಸರಿಯಾಗಿ ಮಾತಾಡ್ತಾ ಇಲ್ಲ, ಅಥವಾ ಬೇರೆ ಯಾವುದೋ ಭಾಷೆ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅಂದರೆ ನೀವು ಆ ಭಾಷೆಗೆ ಸಂಬಂಧಪಟ್ಟಾಗೆ ನೀವು ಮಗು ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲ. ಮಕ್ಕಳಿಗೆ ಫೀಸ್ ಕೊಟ್ಬಿಡ್ತೀವಿ, ಟೀಚರ್ಸು ಅವ್ರೇನೋ ಹೇಳ್ತಾರೆ, ಅವ್ರು ಕಲ್ತ್ಕೊಂಡ್ಬಿಡ್ತಾರೆ. ಅದಂಗೆ ಹೇಗೆ ಸಾಧ್ಯ? ಮಗು 24 ಗಂಟೆಯಲ್ಲಿ ಎಷ್ಟು ಗಂಟೆ ಮಗು ಸ್ಕೂಲಲ್ಲಿ ಇರುತ್ತೆ ಮಗು ಅಲ್ವಾ? ಮಗು ಇರುವಂಥದ್ದು ಕೇವಲ 7ರಿಂದ 8 ಗಂಟೆ ಅಷ್ಟೇ ಇರೋದು. ಇನ್ನು ಉಳಿದಂಥ ಸಮಯ ಎಲ್ಲ ಮನೆಯಲ್ಲೇ ಇರುತ್ತೆ. ನೀವು ಮಾತಾಡುವಂಥದ್ದನ್ನು ಅಭ್ಯಾಸ ಮಾಡಿ. ಇಂಗ್ಲೀಷ್ ಮಾತಾಡುತ್ತೆ, ನೀವು ಇಂಗ್ಲೀಷಲ್ಲಿ ಮಾತಾಡುವಂಥ ಅಭ್ಯಾಸ ಮಾಡಿ. ಗೊತ್ತಿಲ್ವಾ? ಕಲಿಸಿ, ಅಟ್ಲೀಸ್ಟ್ ಹೋಗಲಿ. ಅಲ್ಪ ಸ್ವಲ್ಪವನ್ನಾದ್ರೂ ಮಾತಾಡಿ ಅಲ್ವಾ? ಪ್ರೀತಿಯಿಂದ ಹೇಗೆ ನೀವು ಮನೇಲಿ ಮಾತಾಡ್ತಾ ಇರಿ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ, ಪ್ರೀತಿ ವಿಶ್ವಾಸನ ಕೊಡಿ. ನೋಡಿ, ನಮ್ಮಪ್ಪ ನಮ್ಮ ತಾತನಿಗೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀವು ಹೋಗಲು ಬಾರಲು ಅನ್ನೋದಕ್ಕಿಂತ ಹೋಗಿ ಬನ್ನಿ, ಇವೆಲ್ಲ ಸಂಸ್ಕಾರ ಹೇಳ್ಕೊಡಿ. ನಮ್ಮ ತಂದೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ತಾಯಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಮಗು ಕಲಿಯುತ್ತೆ ಅದನ್ನು. 10 ನಿಮಿಷ ಧ್ಯಾನಕ್ಕೆ ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಯೋಗ ಮಾಡಿ. ಮಗು ಇದೆಲ್ಲ ಕಲಿಯುತ್ತೆ. ನೀವೇನು ಕಲಿಸ್ತೀರೋ ಅದು ಕಲಿಯುತ್ತೆ ಮಗು. ಯಾಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಲ್ಲೇ ಕಲಿಸ್ಬಿಡ್ಬೇಕು ಅದನ್ನು. ಆವಾಗ ಕಲಿಸ್ದಾಗೆ ಮಾತ್ರ ಮಗು ಹೊರಗಡೆ ಕೆಟ್ಟದಾಗಿ ಇದು ಮಾಡಲ್ಲ ಅಂತ ನಾನು ಹೇಳ್ತಲ್ಲ. ಒಂದು ಭಾಗವನ್ನು ಕೆಟ್ಟದನ್ನು ಹೊರಗಡೆಯಿಂದ ಕಲಿಯುತ್ತೆ. ಆದರೆ ಒಳಗೆ ನಮ್ಮ ಮನೆಯಲ್ಲಿ ಕಲಿಸುವಂಥ ಶಿಕ್ಷಣ ಇದಾಗಿರಬೇಕು. ನೋಡಪ್ಪ, ನಮ್ಮಪ್ಪ ಅವರಮ್ಮ ನಮ್ಮ ತಾತನಿಗೆ ಎಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ, ನಾನು ಕೊಡಬೇಕಪ್ಪ. ಎಷ್ಟು ಚೆನ್ನಾಗಿ ನಮ್ಮ ತಂದೆ ಮೆಡಿಟೇಷನ್ ಮಾಡ್ತಾರೆ, ನಾನು ಮಾಡಬೇಕಪ್ಪ. ಮಂತ್ರಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ಹೇಳ್ಕೋಬೇಕಪ್ಪ. ಧ್ಯಾನ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾನು ಮಾಡಬೇಕಪ್ಪ. ಇವತ್ತು ಸಂಸ್ಕಾರಗಳು ಇಲ್ದಲೇ ಹೊರ ಸಂಸ್ಕೃತಿಯನ್ನು ನಮ್ಮಲ್ಲಿ ತಂದುಕೊಂಡು, ದರಿದ್ರ ಸಂಸ್ಕೃತಿಗಳೆಲ್ಲ ನಾವು ಮೈಮೇಲೆ ಹೇಳ್ಕೊಂಡು, ಬೇರೆ ದೇಶದ ಸಂಸ್ಕೃತಿಗಳನ್ನೆಲ್ಲ ಮೈಮೇಲೆ ಹೇಳ್ಕೊಂಡು ನಮ್ಮ ಮಕ್ಕಳಿಗೆ ಕೊಡ್ತಾ ಇರೋ ಸಂಸ್ಕಾರ ಏನು? ನಾವು ದಿನ ಬೆಳಗಾದ ರಾಜಕೀಯ ವ್ಯಕ್ತಿಗಳಿಂದ ತಿರ್ಗಕ್ಕೆ ಹೋಗೋದು, ನಮ್ಮ ಮಕ್ಕಳು ಅದನ್ನೇ ಕಲ್ತ್ಕೊಳ್ಳೋದು. ಹೊಡೆದಾಟ, ಬಡದಾಟ, ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು? ಮಕ್ಕಳಿಗೆ ಒಳ್ಳೆ ನೋಡಿ, ಒಬ್ಬ ಸಮಾಜಕ್ಕೆ ಸತ್ಪ್ರಜೆ ಆಗಬೇಕು ಅಂತಲೇ ಇರುವಂಥದ್ದು. ಎಷ್ಟು ಜನ ಸಮಾಜಕ್ಕೆ ಸತ್ಪ್ರಜೆಗಳಾಗ್ತಾ ಇದ್ದೀರಾ? ಯೋಚನೆ ಮಾಡಿ. ನಿಮ್ಮ ಮಗು ದಿನ ಬೆಳಗಾಗಿ ಏನು ಕೆಲಸ ಮಾಡುತ್ತೆ? ಮಗು 4 ಗಿಡ ನೆಡಿಸ್ತಾ ಇದ್ದೀರಾ? ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಇದನ್ನೇ ಹೇಳ್ತೀರಾ? ಪದವಿ ತಗೊಂಡ್ರೆ ಮಾತ್ರ ಶಿಕ್ಷಣನ? ಮಗು 4 ಗಿಡ ನೆಟ್ಟ, 4 ಜನಕ್ಕೆ ದಾನ ಮಾಡ್ದ, 4 ಜನ ಸಹಾಯ ಮಾಡ್ತೀಯಾ, 4 ಜನಕ್ಕೆ ಒಳ್ಳೆ ಮಾತಾಡ್ತೀಯಾ? ಇದು ಸಂಸ್ಕಾರ. ಮಾಡೋದೆಲ್ಲ ಬೇರೆ ಬೇರೆ ಕೆಲಸಗಳು, ಮಾಡೋದೆಲ್ಲ ಮನೆ ಹಾಳು ಕೆಲಸಗಳು, ಓದಿದ್ದು ಮಾತ್ರ ದೊಡ್ಡದು. ಇದೆಲ್ಲ ಸಂಸ್ಕಾರಗಳು. ನೀವು ಸರ್ಟಿಫಿಕೇಟ್ ತೊಗೊಂಡು ಮಾತ್ರಕ್ಕೆ ನೀವು ದೊಡ್ಡವರಾಗೋದಿಲ್ಲ. ಶಿಕ್ಷಣವೇ ಬೇರೆ. ಪ್ರತಿ ಸಲ ಹೇಳೋ ಹಾಗೆ ಶಿಕ್ಷಣವೇ ಬೇರೆ, ಜ್ಞಾನವೇ ಬೇರೆ, ವಿಜ್ಞಾನವೇ ಬೇರೆ. ಅಕ್ಷರಸ್ಥರು, ವಿದ್ಯಾವಂತ ಬೇರೆ, ಅಕ್ಷರಸ್ಥ ಬೇರೆ. ವಿದ್ಯಾವಂತನಿಗೂ ಅಕ್ಷರಸ್ಥನಿಗೂ ತುಂಬ ವ್ಯತ್ಯಾಸ ಇದೆ. ವಿದ್ಯೆಯನ್ನು ಸಂಸ್ಕಾರ ರೂಪಕ್ಕೆ ತಂದು ಸಮಾಜದಲ್ಲಿ ಸರ್ವರೊಂದಿಗೆ ಬೆರೆತು ಸರ್ವರಿಗೂ ಗೌರವವನ್ನು ಕೊಟ್ಕೊಂಡು ಬೆಳೀತಾನಲ್ಲ, ಅದು ಸಂಸ್ಕಾರ. ಈ ಥರ ಸಂಸ್ಕಾರ ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀರಾ? ಮೊದಲು ನೀವು ಸರಿ ಹೋಗದೆ ನಿಮ್ಮ ಮಕ್ಕಳಿಗೆ ನೀವು ಸರಿ ಹೋಗಿ ಹೇಗೆ ಸರಿ ಹೋಗ್ತಾರೆ? ನೀವು ಕೆಟ್ಟದನ್ನು ಮಾಡೋದು ಬಿಡಿ. ನೀವು ನಿಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ತಗೊಂಡು ಹಾಕೋದನ್ನು ಮೊದಲು ಬಿಡಿ ಅಲ್ವಾ? ನಿಮ್ಮ ಮಕ್ಕಳಿಗೂ ಸರಿ ಹೋಗ್ತಾರೆ. ನೀವು ಜಗಳಾಡಿ, ಕಿತ್ತಾಡಿ, ಕೆಟ್ಟ ಭಾಷೆಗಳು ಬಳಸ್ತಾ ಇದ್ರೆ ನಿಮ್ಮ ಮಗು ಅದನ್ನೇ ಕಲಿಯುತ್ತೆ. ನೀವು ಬೇರೆ ಭಾಷೆಯಲ್ಲಿ ಹೋಗಲೋ ಬಾರಲೋ ಅಂತ ಏನಾದರೂ ನೀವು ಮಾತಾಡ್ತಾ ಇದ್ರೆ ನಿಮ್ಮ ಮಗು, ನೀವು ಹುಟ್ಟಿಸಿದಂಥ ಮಗು ನಾಳೆ ಅದನ್ನೇ ನಿಮಗೆ ರಿಪೀಟ್ ಮಾತಾಡುತ್ತೆ, ತಿರುಗಿಸಿ ಹೇಳುತ್ತೆ. ಅದಕ್ಕೆ ಪ್ರತಿಯೊಂದು ಮಾತು ತಿಳ್ಕೊಳ್ಳಿ, ಪ್ರತಿಯೊಂದು ಮಾತು ಸಹ ಮಕ್ಕಳುಗಳು ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ಮಾತಾಡಿ, ಮನೆಯಲ್ಲಿ ಒಳ್ಳೆ ಮಾತಾಡೋಣ. ಗಂಡ ಹೆಂಡತಿ ಜಗಳ ಇಲ್ಲ ಅಂತ ನಾನು ಹೇಳ್ತಲ್ಲ. ಒಂದು ಸಪ್ರೇಟಾಗಿ ಪ್ರತ್ಯೇಕವಾಗಿ ಕೂತ್ಕೊಂಡು ಮಾತಾಡಿ. ಮಕ್ಕಳ ಮುಂದೆ ಕೆಟ್ಟ ಭಾಷೆಗಳನ್ನ ಬಳಸುವಂಥದ್ದು, ಕೆಟ್ಟದಾಗಿ ಬೈಯುವಂಥದ್ದು, ಅವ್ರ ಬಗ್ಗೆ ಇನ್ನೇನೋ ಹೇಳುವಂಥದ್ದು, ಇದೆಲ್ಲವನ್ನು ಮಕ್ಕಳು ನೋಡ್ಕೊಂಡು ಏನು ಮಾಡ್ತಾರೆ? ಮನೆಯಲ್ಲೇ ಆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಒಳ್ಳೆಯದನ್ನು ಮಾತಾಡೋಣ, ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡೋಣ. ಎಷ್ಟು ಜನ ನನಗೆ ಯಾಕೆ ಪ್ರತಿ ಸಲ ಮನಸ್ಸಿಗೆ ಯಾಕೆ ನೋವಾಗುತ್ತೆ ಅಂದರೆ, ವಿದ್ಯಾವಂತರು ಅಂತ ಹೇಳ್ಕೊಂಡು ವೃದ್ಧಾಶ್ರಮಗಳು ಎಷ್ಟಾಗಿದೆ, ಎಷ್ಟಿದೆ ವೃದ್ಧಾಶ್ರಮಗಳು. ವಯಸ್ಸಾದ ತಂದೆ ತಾಯಿಗಳು ಯಾರೂ ನಿಮಗೆ ಬೇಡ. ಅವ್ರು ಮಾಡಿರುವಂಥ ಆಸ್ತಿಗಳು ಅವ್ರು ಸತ್ತೋದ್ರೂ ನಿಮಗೆ ಬೇಕು. ಸೂತ್ಕ ಮಡಿ ಮೈಲಿಗೆ ಏನೂ ಇಲ್ಲದೆ ಎತ್ಕೊಂಡ್ಬಿಡ್ತೀರ. ಆದರೆ ಬದುಕಿದ್ದಂಥವ್ರು ಯಾವತ್ತಾದರೂ ನಿಮಗೆ 10 ಜನ ಮಕ್ಕಳನ್ನ ಯಾವತ್ತಾದರೂ ನಿಮ್ಮ ತಂದೆ ತಾಯಿಗಳು ಪಾರ್ಶಿಯಾಲಿಟಿ ಮಾಡಿ ಪ್ರತ್ಯೇಕವಾಗಿ ಎಲ್ಲರೂ ನಿಮ್ಮನ್ನು ನೋಡಿದಾರ? ಅಥವಾ ನಮಗೆ ಭಾರ ಅಂತ ಏನಾದರೂ 10 ಜನ ಮಕ್ಕಳಿತ್ತಿದ್ರು 10 ಜನನೂ ಸಹ ಸಮನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ಇವತ್ತು
ತಂದೆ ತಾಯಿ ವಯಸ್ಸಾಯಿತು ಅಂದ್ರೆ ಸಾಕು, ತಂದೆ ತಾಯಿ 10 ಜನ ಮಕ್ಕಳಿಗೂ ಬೇಡ, ನಮ್ಮ ಮನೇಲಿ ಎಷ್ಟು ದಿನ ಇರ್ತಾರೋ, ಇವ್ರ ಮನೇಲಿ ಎಷ್ಟು ದಿನ ಇರ್ತಾರೋ, ನಮಗೆ ಭಾರ ಆಗಿಬಿಟ್ರೆ ತೊಗೊಂಡೋಗೋದು. ನೀವು ಸಂಬಳ ತಗೊಳ್ತಾ ಇರ್ತೀರಲ್ಲಪ್ಪ, ತಗೊಳ್ಳೋದು, ವೃದ್ಧಾಶ್ರಮಗಳಿಗೆ ಇಷ್ಟು ದುಡ್ಡು ಅಂತ ಕೊಡೋದು, ತಂದೆ ತಾಯಿಗಳನ್ನ ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕೋದು. ಇದೇನ ಸಂಸ್ಕಾರ? ಇದೇನ ನಮ್ಮ ಸಂಸ್ಕೃತಿ ನಿಮಗೆಲ್ಲ ಕಲಿಸ್ಕೊಟ್ಟಿರುವಂಥದ್ದು? ಇದೆಲ್ಲ ವಿದೇಶ ಸಂಸ್ಕೃತಿಗಳನ್ನ ರೂಢಿ ಮಾಡಿಕೊಂಡು ಈಗ ಡಿವೋರ್ಸ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ? ಡಿವೋರ್ಸ್ ಅನ್ನೋದು ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ಡಿವೋರ್ಸ್ ತೊಗೊಂಬರ್ತಿರಲ್ಲ. ಹಾಳಾಗೋದು ಯಾರ ಜೀವನ ಅಲ್ಲ, ನಿಮ್ಮ ಜೀವನನೇ ಹಾಳಾಗುವಂಥದ್ದು ಎಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ನೀವು ನೆಟ್ಟಗಿದ್ರೆ, ನೀವು ಸರಿಯಾಗಿದ್ರೆ, ನಿಮ್ಮ ಮಕ್ಕಳುಗಳು ಸರಿಯಾಗಿರ್ತಾರೆ. ಮೊದಲು ನೀವು ಸರಿಯಾಗಿ ಸಂಸಾರ ಮಾಡುವಂಥದ್ದನ್ನು ಕಲ್ತ್ಕೊಳ್ಳಿ. ನೀವು ಹೇಗೆ ಬದುಕ್ತಿರೋ ನಿಮ್ಮ ಮಕ್ಕಳು ಹಾಗೆ. ನಿಮ್ಮ ಮಕ್ಕಳನ್ನ ಸಂಸ್ಕಾರವಂತನಾಗಿ ನೀವು ಬದುಕಕ್ಕೆ ಬಿಡಿ. ಮೊದಲು ಒಳ್ಳೆಯದನ್ನು ಹೇಳ್ಕೊಡಿ, ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳ್ಕೊಳ್ಳಿ. ಮಕ್ಕಳಿಗೆ ರೋಗ ಬಂದಿದೆ ಅಂದರೆ ಅದು ಇದು ನೀವೇ ತಿಂತಾ ಇರ್ತೀರ, ನಿಮ್ಮ ಮಕ್ಕಳೇ ಸರಿ ಹೋಗ್ತಾರೆ. ನೀವು ಬೀದಿಲಿ ಕಂಡ್ಕೊಂಡಿದ್ದೇನೆ ತಿನ್ಕೊಂಡು ರೋಗ ಬರ್ಸ್ಕೊಂಡಿರ್ತೀರ, ನಿಮ್ಮ ಮಕ್ಕಳು ಅದನ್ನೇ ಕಲ್ತ್ಕೊಳ್ತಾರೆ. ಉಲ್ಟಾ ಮಾತಾಡಲಿಕ್ಕೆ ಹೋಗಿ ಅವರಿಗೆ ನೀನು ತಿನ್ನಲ್ವಾ ಅಂತಾರೆ. ಅಂದರೆ ನೀವು ಮಾಡಿದ ತಪ್ಪು ನಿಮಗೆ ಶಾಪವಾಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಮಕ್ಕಳಿಗೆ ಸಂಸ್ಕಾರ ಕೊಡೋಣ. ನಮ್ಮ ಗುರುಕುಲದ ನಿಮ್ಮ ಮಕ್ಕಳು ಯಾರಾದರೂ ಹಠ ಮಾಡ್ತಾ ಇದ್ರೆ ಖಂಡಿತವಾಗೂ ನಮ್ಮ ಗುರುಕುಲಕ್ಕೆ ಕರ್ಕೊಂಬನ್ನಿ. ಖಂಡಿತವಾಗೂ ನಿಮ್ಮ ಮಕ್ಕಳನ್ನ ಸರಿ ಮಾಡುವಂಥ ಜವಾಬ್ದಾರಿ ನಮ್ಮದು. ಒಂದು ಭಾಗ ನಿಮ್ಮದು ಜವಾಬ್ದಾರಿಗಳಿರುತ್ತೆ, ನಮ್ಮದು ಸಹ ಜವಾಬ್ದಾರಿಗಳಿರುತ್ತೆ. ನಾವು ಕೆಲವು ಸಂಸ್ಕಾರಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಏನು ಹೇಳ್ತಾರೆ ಇದರಲ್ಲಿ, ಇಬ್ಬರೂ ಒಟ್ಟಿಗೆ ಕೈ ಜೋಡಿಸಿ ನಮ್ಮ ಮಕ್ಕಳನ್ನು ಸಮಾಜದ ಸತ್ಪ್ರಜೆಗಳನ್ನಾಗಿ ಮಾಡೋಣ, ಒಳ್ಳೆಯ ವ್ಯಕ್ತಿಗಳನ್ನಾಗಿ ಸಮಾಜಕ್ಕೆ ಕೊಡುಗೆ ಕೊಡೋಣ. ಹೋಗಿ ಬನ್ನಿ, ನೋಡಿ, ಇವೆಲ್ಲ ವಿಚಾರಗಳನ್ನ ಮಾತಾಡೋಣ ಅಲ್ವಾ. ಈಗ ನೋಡಿ, ಎಷ್ಟು ಜನ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿಕೊಂಡು, ಎಷ್ಟು ಜನ ನಮ್ಮ ಮಕ್ಕಳು ಎಲ್ಲೂ ಕುಡಿದು ತಿಂದು ಎಲ್ಲೆಲ್ಲೋ ಮೋರಿಗಳೆಲ್ಲ ಮಲಗಿ ಎಂತೆಂಥ ದುರಾಭ್ಯಾಸಗಳನ್ನ, ಕೆಟ್ಟ ಚಟಗಳನ್ನ ಕಲ್ತ್ಕೊಂಡಿದ್ದಾರೆ ಅಲ್ವಾ. ಇದು ಎಲ್ಲಿಂದ ಕಲ್ತಿರೋದು? ಹೊರಗಡೆ ಸಮಾಜ. ಆದರೆ ಒಳಗಡೆಯ ಸಮಾಜ ಅದು ಮನೆ. ಒಳಗಡೆಯ ಸಮಾಜ ಏನಿದೆ ಇದು ಮನೆ. ಈ ಮನೇಲಿ ಕೊಡುವಂಥ ಸಂಸ್ಕಾರ 90 ಭಾಗ ಒಳ್ಳೆಯದೇ ಇರಬೇಕು, ಇನ್ನು 10 ಭಾಗ ಹೇಳಿದ ಈ ಥರದ್ದೆಲ್ಲ ಬೇರೆದೆಲ್ಲ ಕಲಿತಾನೆ ಇರ್ತಾರೆ. ನಿಮ್ಮ ಮಕ್ಕಳುಗಳು, ನನ್ನ ಮಗು ಎಲ್ಲೂ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ, ಏನು ಕಲಿತಾ ಇದೆ, ಮಕ್ಕಳಿಗೆ ಎಷ್ಟು ಶಿಕ್ಷಣಗಳು ಕೊಡ್ತಾ ಇದೆ, ಯಾವ ಸಂಸ್ಕಾರ ಕೊಡ್ತಾ ಇದೆ. ಮಕ್ಕಳಲ್ಲಿ ಇವತ್ತು ಸ್ಕೂಲ್ಗಳೆಲ್ಲ ರ್ಯಾಗಿಂಗ್ ನಡೆಯುತ್ತೆ. ಇದಕ್ಕೇನೆ ನಮ್ಮ ಮಕ್ಕಳನ್ನ ಕಳಿಸ್ಕೊಡುವಂಥದ್ದು. ಅದೇ ಬಿಗಿಯಾದ ಶಿಕ್ಷಣ, ಕಠಿಣವಾದ ಶಿಕ್ಷಣವನ್ನು ಕೊಡಿ. ಮನೆಯಲ್ಲಿ ಕಠಿಣವಾದ ಸಂಸ್ಕಾರಗಳನ್ನ ಕೊಡಿ. ನೀವು ಆಗ ಬದುಕಿ. ಶಿಕ್ಷಿಸುವಂಥದ್ದು ತಪ್ಪಲ್ಲ. ಶಿಕ್ಷೆ ಕೊಡೋದು ಅಂಥದ್ದು ಏನಕ್ಕೆ ಅಂತ ಅಂದರೆ, ಮಕ್ಕಳು ಅದೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರೆ. ಹಾಗಾಗಿ ಮಗುವನ್ನು ಯಾವತ್ತೇ ಆಗಿ ಗಿಡವಾಗಿಯೇ ಬಗ್ಗಿಸ್ಬೇಕು, ಮರವಾಗಿ ಬಗ್ಸೋಕೆ ಹೋದರೆ ಮುರಿದೋಗುತ್ತೆ. ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ, ಇದೆಲ್ಲ ಸಂಸ್ಕಾರಗಳು ಕೊಡಬೇಕಾದ್ರೆ ತಾಳ್ಮೆಯಿಂದ ಹೇಳಿ, ಪ್ರೀತಿಯಿಂದ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ನೀವು ಮಕ್ಕಳಿಗೆ ಅದನ್ನು ನಿಮ್ಮ ಕಣ್ಣ ಮುಂದೆ ನೀವು ಮಾಡಿ ತೋರಿಸಿ. ನೀವು ಮಾಡದೆ ಮಕ್ಕಳಿಗೆ ಮಾತ್ರ ಬುದ್ಧಿವಾದ ಹೇಳ್ತಾರೆ ಅಂದರೆ ಮಕ್ಕಳು ಕಲಿಯೋದಿಲ್ಲ. ನೀನು ಮೊದಲು ಸರಿ ಮಾಡು ಅಂತಾರೆ. ನೀನು ಮಾಡು ಮೊದಲು, ಆಮೇಲೆ ನಾನು ಮಾಡ್ತೀನಿ ಅಂತಾರೆ. ಹಾಗಾಗಿ ನಾವು ಮಾಡಿ ತೋರಿಸ್ಬೇಕು. ಅದು ಯಾವುದೇ ಆಗಿರ್ಬೋದು. ತಂದೆ ತಾಯಿಗೆ ಗೌರವ ಕೊಡುವಂಥದ್ದು ಅಲ್ವಾ, ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಭೂತಾಯಿಯನ್ನು ಪ್ರೀತಿ ಮಾಡುವಂಥದ್ದು, ರೈತರಿಗೆ ಗೌರವ ಕೊಡುವಂಥದ್ದು, ಯೋಧರಿಗೆ ಗೌರವ ಕೊಡುವಂಥದ್ದು, ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡಿಸುವಂಥದ್ದು, ತಂದೆ ತಾಯಿಗಳಿಗೆ, ವಯಸ್ಸಾದವರಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು, ಇವದನ್ನೆಲ್ಲ ಹೇಳ್ಕೊಡಿ. ಗಿಡ ಮರ ನೆಡುವಂಥದ್ದು, ಒಬ್ರಿಗೊಬ್ರಿಗೆ ಸಹಾಯ ಮಾಡುವಂಥದ್ದು, ಇದು ಸಂಸ್ಕಾರ ಅಲ್ವಾ. ಈ ಸಂಸ್ಕಾರ ಕೊಡದೇನೆ ನೀವೇ ಬೇರೆ ರೀತಿಯಲ್ಲಿ ಇದ್ದರೆ ಮಕ್ಕಳಿನಲ್ಲಿ ಒಳ್ಳೆಯದನ್ನು ಹೇಗೆ ನಿರೀಕ್ಷೆ ಮಾಡ್ತೀರಾ? ನೀವು ಒಳ್ಳೇದು ನಿರೀಕ್ಷೆ ಮಾಡೋಕ್ಕೆ ನಿಮ್ಮಲ್ಲೇನಾದರೂ ಇರಬೇಕಲ್ಲ. ನೀವೇ ಸರಿ ಇಲ್ಲ ಅಂದರೆ ಮಕ್ಕಳಿಗೆ ನೀವು ಹೇಗೆ ಶಿಕ್ಷಣ ಕೊಡ್ತೀರಾ? ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ 90 ಭಾಗ ಕಾರಣ ನೀವೇ ಆಗಿರ್ತೀರ. ಅದಕ್ಕೆ ಒಳ್ಳೆಯ ಶಿಕ್ಷಣವನ್ನು ಮನೇಲೇ ಕೊಡಿ. ಉಳಿದಿದ್ದನ್ನು ಶಾಲೆಗಳಲ್ಲಿ ಪಠ್ಯಕ್ರಮಗಳಲ್ಲಿ ಬರುವಂಥ ಪಾಠಗಳನ್ನ ಹೇಳ್ಕೊಟ್ಟು ಶಿಕ್ಷಕರು ಅದನ್ನು ಹೇಳ್ಕೊಡ್ತಾರೆ. ಅದೇ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಬದುಕಬೇಕು ಅಂದರೆ ತಂದೆ ತಾಯಿಗಳ ಸಂಸ್ಕಾರವೇ ಭಾಳ ಮುಖ್ಯ. ಅದಕ್ಕೆ ನಾನು ಹೇಳಿದ್ದು, ಇದೊಂದು ಕಲ್ತ್ಕೊಳ್ಳಿ ಸಾಕು, ಮಗು ಶ್ರೇಷ್ಠತೆಯಿಂದ ಬದುಕುತ್ತೆ. ದೊಡ್ಡ ವ್ಯಕ್ತಿಗಳೆಲ್ಲ ಧೈರ್ಯವಾಗಿ ಬದುಕಿರೋರು, ಅವರೆಲ್ಲ ಕಷ್ಟ ಸುಖಗಳಿಗೆ ಬದುಕಿ, ತಾಳ್ಮೆಯಿಂದ ಬದುಕಿ, ಒಳ್ಳೆ ಜಯವನ್ನು ಸಾಧಿಸಿ ಹೆಸರನ್ನು ಮಾಡಿದ್ದಾರೆ. ಅಬ್ದುಲ್ ಕಲಾಂ ಅವರು ಯಾವ ಥರ ಬೆಳೆದ್ರು? ಅವರೆಲ್ಲ ಶಿಕ್ಷಣ ಹೇಗಿತ್ತು, ಸಂಸ್ಕಾರ ಹೇಗಿತ್ತು, ಅವ್ರದ್ದೆಲ್ಲ ಎಷ್ಟು ತಾಳ್ಮೆ ಇತ್ತು. ನಮ್ಮ ಮಕ್ಕಳುಗಳು ಆ ರೀತಿ ಬದುಕಬೇಕು, ವಿವೇಕಾನಂದರ ಥರ ಬದುಕಬೇಕು, ರಾಮಕೃಷ್ಣ ಪರಮಹಂಸರ ಥರ ಬದುಕಬೇಕು, ಎಲ್ಲ ತುಂಬ ಆಸೆ ಇರುತ್ತಲ್ಲ. ದೊಡ್ಡವ್ರ ಹೆಸರುಗಳೆಲ್ಲ ಹೇಳ್ತೀವಿ. ನಮ್ಮ ಮಕ್ಕಳು ಯಾಕೆ ಹಾಗಾಗೋದಿಲ್ಲ ಅಂದರೆ, ನಾವು ಸರಿ ಇದ್ರೆ ತಾನೆ, ನಾವು ನೆಟ್ಟಗಿದ್ರೆ ಅವರು ಸರಿ ಇರ್ತಾರೆ. ನಮ್ಮ ಮಕ್ಕಳು ದೊಡ್ಡ ವ್ಯಕ್ತಿಗಳಾದರೆ ಇದೆಲ್ಲ ಹೇಗೆ ಸಾಧ್ಯ ಅಲ್ವಾ? ನಾವು ಚೆನ್ನಾಗಿ ಬೆಳೆದು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾ ಇದ್ರೆ ಮಕ್ಕಳುಗಳು ಚೆನ್ನಾಗಿ ಬೆಳೀತಾರೆ.
ಸಮಾಜದಲ್ಲಿ ಒಳ್ಳೆ ಉತ್ತುನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡೋಣ ಅಲ್ವಾ. ಮಕ್ಕಳಿಗೆ ನಾವು ಏನು ತಿದ್ದದೆ ಮಾಡದೆ ಯಾವುದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೋಗಿ ಮಗು ಹೋಗಿ ಸ್ಕೂಲಲ್ಲಿ ಯಾರಿಗೋ ಒಂದು ಒದೆ ತಿನ್ನುತ್ತೆ ಅಂದರೆ ಆ ಒದೆ ಮನೇಲೆ ಕೊಡಿ. ತಂದೆ ತಾಯಿನೇ ಮಕ್ಕಳಿಗೆ ಒದೆ ಕೊಡಿ, ಏನು ತಪ್ಪಿಲ್ಲ. ಶಿಕ್ಷಣ ಮಾಡುವಂಥ ಹಕ್ಕು ತಂದೆ ತಾಯಿಗಳಿಗೆ, ಹೆತ್ತವರಿಗೆ ಶಿಕ್ಷೆ ಕೊಟ್ಟು ದಂಡಿಸುವಂಥ ಹಕ್ಕು ಇದೆ, ಪ್ರೀತಿಸುವಂಥ ಹಕ್ಕು ಇದೆ. ಎಲ್ಲವೂ ಸಹ ತಂದೆ ತಾಯಿಗಳಿಗೆ ಇದೆ. ಇದು ಬೇರೆ ದೇಶ ಅಲ್ಲ. ಮಕ್ಕಳಿಗೆ ಹೊಡೆದೇ ಇನ್ನೇನೋ ದಂಡನೆ ಕೊಡೋಕ್ಕೆ. ದಂಡಂ ದಶಗುಣಂ ಯಾಕೆ ಇದೆಲ್ಲ ಮಾಡಿದ್ದಾರೆ ಅಂದರೆ ತಿದ್ಕೊಳ್ಳಿ ಮಗು. ಅದೊಂದು ಭಯ ಇರಬೇಕು ಮಕ್ಕಳಿಗೆ. ಬರೀ ಭಯ ಬೀಳ್ಸಿದ್ರೆ ಅಷ್ಟೇ ಅಲ್ಲ ಸಾಕಾಗೋದಿಲ್ಲ. ಪ್ರೀತಿ ಕೊಡಬೇಕು, ಒಳ್ಳೆಯ ರೀತಿಯಲ್ಲಿ ಮಾತಾಡಿಸ್ಬೇಕು. ದೊಡ್ಡವರಾದ್ಮೇಲೆ ಹೊಡಿತೀರ ಅವ್ರು ನಿಮಗೆ ತಿರುಗಿ 4 ಏಟು ಹೊಡಿತಾರೆ. ಅದಕ್ಕಿಂತ ಮುಂಚೆ ಒಳ್ಳೆ ಸಂಸ್ಕಾರ ಮೊದಲೇ ಕೊಟ್ಟರೆ, ಈಗ ನಿಮ್ಮ ಮಗ ನಿಮಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ನೀವು ಕೆಟ್ಟದಾಗಿ ಯಾವತ್ತೊಂದು ಹತ್ರ ಮಾತಾಡ್ತಾ ಇರ್ತೀರ, ಅದನ್ನೇ ತಿರುಗಿ ಹೇಳ್ತಾನೆ ಅಷ್ಟೇ. ಇಲ್ಲಿ ತಪ್ಪು ಯಾರ್ದು ತಪ್ಪು? ನಿಮ್ಮದೇ ತಪ್ಪಲ್ವಾ? ಹಾಗಾಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಜೊತೆಗೆ ಸಂಸ್ಕಾರವನ್ನು ಕೊಡಿ. ಇದೇ ಗುರುಕುಲದ ಶಿಕ್ಷಣ, ನಮ್ಮದು ವಿದೇಶಿ ನೀತಿಗಳ ಶಿಕ್ಷಣಗಳಲ್ಲ ನಮ್ಮದು. ಈ ಗುರುಕುಲದ ಶಿಕ್ಷಣವನ್ನು ಬೇರೆ ದೇಶದಲ್ಲಿ ಏನೂ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಸ್ವಾಮೀಜಿಗಳು ಹೇಳ್ತಾ ಇದ್ರು, ನಾವು ಗುರುಕುಲದ ಪದ್ಧತಿನಲ್ಲಿ ಇಷ್ಟು ಜ್ಞಾನವಂತರಾಗಿರಬೇಕಾದ್ರೆ ಬೇರೆ ದೇಶದಲ್ಲಿ ಮೈಮೇಲಿನ ಕೂದಲುಗಳಲ್ಲಿ ಇರುವಂಥ ಹೇನುಗಳನ್ನು ತಗೊಳ್ಳಿಕ್ಕೂ ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಅಷ್ಟು ಮುಂದುವರಿದ ದೇಶ ನಮ್ಮದು. ಇವತ್ತು ವಿದೇಶಿಗರನ್ನ ಕಾಪಿ ಮಾಡಿಕೊಂಡು ಯಾವ ಹಂತಕ್ಕೆ ಹೋಗಿದ್ದೀವಿ? ಶಿಕ್ಷಣದ ಅರ್ಥ ಗೊತ್ತಿಲ್ಲ, ವಿದ್ಯಾವಂತಿಕೆಯ ಪ್ರಬುದ್ಧತೆ ಗೊತ್ತಿಲ್ಲ ನಮಗೆ. ಅಕ್ಷರಸ್ಥ ಯಾರು, ಶಿಕ್ಷಣ ಏನು, ವಿದ್ಯಾವಂತ ಯಾರು, ಯಾವುದರ ವ್ಯತ್ಯಾಸಗಳು ಗೊತ್ತಿಲ್ಲ. ಸುಮ್ಮನೆ ಓದಬೇಕು, ಮಾಡಬಾರ್ದು ಕೆಲಸಗಳು ಮಾಡೋದು, ಯಾವುದೊಂದು ಕೆಲಸ ತಗೊಳ್ಳೋದು. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ನೀವು ಶಿಕ್ಷಣ ತಗೊಂಡು ಮತ್ತೆ ತಲೆ ಹೊಡೆದು ಸಂಪಾದನೆ ಮಾಡ್ತೀನಿ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡಿದ್ರಿ ಇದನ್ನೆಲ್ಲ? ಲಕ್ಷ ದುಡ್ಡು ಖರ್ಚು ಮಾಡಿ ಓದಿಸಿ ಮತ್ತೆ ಲಕ್ಷ ಹೊಡಿಲಿಕ್ಕೆ ಮಾಡ್ತೀರಾ? ಹಾಗಾದ್ರೆ ಇವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿರುವಂಥವ್ರು ಯಾವತ್ತೂ ಹಣಕಾಸೆ ಪಡೋದಿಲ್ಲ. ಅವರು ದೇಶ ಸೇವೆ, ಸಮಾಜ ಸೇವೆ, ವ್ಯಕ್ತಿಯ ಸೇವೆ, ಈ ಸೇವೆಯೇ ಸಂಸ್ಕಾರ ಕೊಡುವಂಥದ್ದು. ಹಾಗಾಗಿ ಅದಕ್ಕೆ ನಾವು ಯಾವುದೇ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೂ ಸಹ ವೃತ್ತಿಯಲ್ಲಿನ ವೃತ್ತಿ ನೀತಿಗಳೇನು, ಅದ್ರ ಜೊತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಎಥಿಕ್ಸ್ ಅಂತ ಒಂದಿರುತ್ತೆ, ಅದು ಹೇಗೆ ಬದುಕಬೇಕು, ಅದಕ್ಕೆ ವಿರೋಧವಾಗಿ ಬದುಕಬಾರ್ದು ನಾವು. ಇದನ್ನೇ ಸಂಸ್ಕಾರಗಳು ಹೇಳ್ಕೊಡುವಂಥದ್ದು. ನೀವು ಯಾವುದೇ ಹುದ್ದೆಗೆ ಹೋಗಿ, ಯಾವುದೇ ಪೊಸಿಷನ್ಗೆ ಹೋದರೂ ಸಹ ನಿಮ್ಮತನವನ್ನು, ನಿಮ್ಮ ಸಂಸ್ಕಾರವನ್ನು ಬಿಡದೆ ನೀವು ಆ ವೃತ್ತಿಗೆ ಬೆಲೆಯನ್ನು ಕೊಟ್ಕೊಂಡು, ಗೌರವವನ್ನು ಕೊಟ್ಟು ಆ ವೃತ್ತಿಯ ಮೌಲ್ಯತೆಯನ್ನು ಜಾಸ್ತಿ ಮಾಡಬೇಕು. ಇದು ಆ ವ್ಯಕ್ತಿ ತಗೊಂಡಂತಹ ವೃತ್ತಿಗೆ ಗೌರವ. ಆದರೆ ಎಷ್ಟು ಜನ ಮಾಡ್ತಾಯಿದ್ದಾರೆ ಇವತ್ತು? ನೀವು ಓದೋದಕ್ಕೆ ಲಕ್ಷ ಖರ್ಚು ಮಾಡಿದ್ರಿ, ಕೋಟಿ ದುಡ್ಡು ಮಾಡೋಕ್ಕೆ ಶುರು ಮಾಡ್ತೀರಾ. ಇದೆಲ್ಲ ನಡೀತಾ ಇರುವಂಥದ್ದು ಏನು ಹೊಸ ವಿಚಾರ ಏನಲ್ಲ. ಹಾಗಾಗಿ ನಮ್ಮ ಮಕ್ಕಳು ಅದನ್ನೆಲ್ಲ ಬೇಡ ಅಂತ ಯಾರ ಹತ್ರ ಹಣವನ್ನು ವಸೂಲಿ ಮಾಡ್ತೀರಾ? ಇದೇ ಸಮಾಜದಲ್ಲಿ ವಸೂಲಿ ಮಾಡ್ತೀರಾ? ಇದು ಶಿಕ್ಷಣ ಅಂತ ಅನಿಸುತ್ತೆ ನಿಮಗೆಲ್ಲ? ಒಂದ್ಸಲ ಯೋಚನೆ ಮಾಡಿ. ಹಾಗಾಗಿ ಇದೆಲ್ಲ ಬೇಡ ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರೆ, ಯಾಕೆ ಇಷ್ಟೊಂದೆಲ್ಲ ನಾನು ನಿಮಗೆ ಹೇಳಬೇಕಾಗಿದೆ ಅಂತಂದರೆ, ಒಳ್ಳೆಯ ಶಿಕ್ಷಣವನ್ನು ಕೊಡಿ. ನೀವು ಒಳ್ಳೆಯ ಆಹಾರವನ್ನು ತಿನ್ನಿ, ಮಕ್ಕಳು ಒಳ್ಳೆಯ ಆಹಾರ ತಿಂತವೆ. ನಾನು ಅವಾಗಲೇ ಹೇಳಿದಾಗ, ನೀವು ಬೀದಿಲಿ ತಿಂದು ನೀವು ರೋಗ ಬರ್ಸ್ಕೊಂಡ್ರೆ ನಿಮ್ಮ ಮಕ್ಕಳು ಅದನ್ನೇ ಕಾಪಿ ಮಾಡಿ ಅದನ್ನೇ ತಿನ್ನೋದು ಕಲ್ತಿದ್ದಾವೆ. ಎಷ್ಟು ಜನಕ್ಕೆ ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ರೊಟ್ಟಿ, ಜೋಳದ ಮುದ್ದೆ, ಅರ್ಕ, ನವಣೆ, ಸಜ್ಜೆ ಇದೆಲ್ಲ ಎಷ್ಟು ಮಕ್ಕಳಿಗೆ ತಿಳಿಸಿದ್ದೀರ? ನೀವು ತಿಂದರೆ ತಾನೆ ನಿಮ್ಮ ಮಕ್ಕಳು ತಿನ್ನುವಂಥದ್ದು. ನೀವು ಹೋಗಿ ವಿದೇಶಿಯರ ಸಂಸ್ಕೃತಿಗೆ ಅದು ಬರ್ಗರ್ ಎಲ್ಲ ಕೂತ್ಕೊಂತೀರಲ್ಲ. ದೇಹ ನೀವು ಹಾಳು ಮಾಡ್ಕೊಳ್ತೀರ, ಮಕ್ಕಳು ಹಾಳು ಮಾಡ್ತೀರಾ. ಮತ್ತು ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ನನ್ನ ಮಗ ಸರಿಯಿಲ್ಲ ಹುಷಾರು ಮಾಡು ಅಂತ ಹೇಳ್ಬಿಟ್ಟು ಕೂತ್ಕೋತೀರ. ನಿಮಗೆ ತಿನ್ಬೇಕಾದ್ರೆ ಜ್ಞಾನ ಇರೋದಿಲ್ವಾ? ಮೈದಾ ಸಕ್ಕರೆ ಒಳ್ಳೇದಲ್ಲ ಅಂತ ಗೊತ್ತು, ಆದರೂ ಮಕ್ಕಳಿಗೆ ತಿನ್ನಿಸ್ತೀರಾ. ನಾನು ಹೇಳ್ತಾ ಇರೋದು ಕೇವಲ ಆಹಾರ ಅಷ್ಟೇ ಅಲ್ಲ, ಶಿಕ್ಷಣ ಆಗಿರ್ಬೋದು, ಮಲಗುವಂಥದ್ದು ಎಲ್ಲವೂ ಅಷ್ಟೇ ಸಂಸ್ಕಾರವೇ. ತಿನ್ನುವಂಥದ್ದು ಸಂಸ್ಕಾರ, ಮಲಗುವಂಥದ್ದು ಸಂಸ್ಕಾರ, ಓದುವಂಥದ್ದು ಸಂಸ್ಕಾರ, ಎಲ್ಲವೂ ಸಹ ಸಂಸ್ಕಾರದಿಂದನೇ ಇರಬೇಕು. ನಿಮ್ಮ ಮಗು ಎಷ್ಟೊತ್ತಿಗೆ ಮಲಗುತ್ತೆ ನಿಮಗೆ ಬೇಕಾಗಿಲ್ಲ, ನೀವು ಮೊಬೈಲ್ ನೋಡ್ಕೊಂಡು ಕೂತು ಅದು ರಾತ್ರಿ 12 ಗಂಟೆವರೆಗೂ ನೋಡುತ್ತೆ ಮೊಬೈಲ್ನ. ನೀವೇನು ಮಾಡ್ತಾ ಇರ್ತೀರ? ನೀವು ನಿಮ್ಮ ಮೊಬೈಲಲ್ಲಿ ನೀವು ಬ್ಯುಸಿ ಆಗಿರ್ತೀರ, ರೀಲ್ಸ್ನೆಲ್ಲ ನೋಡಿಕೊಂಡು, ಹುಚ್ಚಾಟಗಳೆಲ್ಲ ಮಾಡಿಕೊಂಡು. ಏನು ಸಂಪಾದನೆ ಮಾಡ್ತಾಯಿದ್ರು ಇದರಿಂದ ಎಲ್ಲ? ಒಳ್ಳೆಯದನ್ನು ನೋಡಬಾರ್ದು ಅಂತ ನಾನು ಹೇಳ್ತಲ್ಲ, ಎಷ್ಟು ಬೇಕು ಅಷ್ಟನ್ನು ನೋಡಿ. 9 ಗಂಟೆ 10 ಗಂಟೆ ಆದಮೇಲೆ ಮೊಬೈಲಲ್ಲಿ ಕೆಲಸ ಏನಿರುತ್ತೆ ನಿಮಗೆ? ಏನು ಕೋಟಿ ಮೊಬೈಲಲ್ಲಿ ಸಂಪಾದನೆ ಮಾಡ್ತೀರ ನೀವೇನಾದ್ರೂ? ಎಷ್ಟು ಗಂಟೆ ಕೆಲಸ ಇರುತ್ತೆ ಮೊಬೈಲಲ್ಲಿ ನಿಮಗೆ? ನೋಡಿ, ಮೊಬೈಲ್ ನೋಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅನಿವಾರ್ಯ ನೋಡಿ. ಆದರೆ ಬೆಡ್ಶೀಟ್ ಹಾಕ್ಕೊಂಡು ಮಕ್ಕಳುಗಳು ಮೊಬೈಲಲ್ಲಿ ಏನೇನೋ ನೋಡ್ತಾ ಇರ್ತಾರೆ. ಒಂದ್ಸಲ ಆದರೂ ಗಮನಿಸಿದ್ದೀರಾ ನೀವು?
ನೀವು ಪೋಷಕರಾಗಿರುವಂಥವ್ರು, ನನ್ನ ಮಗು ಏನು ಓದ್ತಾ ಇದೆ, ಎಷ್ಟು ಓದ್ತಾ ಇದೆ, ಏನು ಮಾಡ್ತಾ ಇದೆ, ಓದಲಿ ಬಿಡು, ಮಗಳಿಗೆ ಸ್ಕೂಲ್ ಫೀಸ್ ಕಟ್ತಾ ಇದ್ದೀವಿ, ಮಗು ಓದ್ತಾ ಇದೆ, ನಮಗದಕ್ಕೂ ಏನು ಸಂಬಂಧ, ಫೀಸ್ ಕಟ್ಟಿಲ್ವ, ಮಗು ಓದುತ್ತೆ, ಹಿಂಗೆ ಓದುತ್ತದು. ತಿಳಿಸಿ ಹೇಳಿ ಮನೆಯಲ್ಲಿ. ನೀವು ತಿಳಿಸಿ ಹೇಳ್ತಾ ಇದ್ರೆ ಮಗು ಕಲ್ತ್ಕೊಳ್ಳುತ್ತೆ. 90 ಭಾಗ ಇಲ್ಲಿ ಕಲ್ತ್ರೆ 10 ಭಾಗ ಒಳ್ಳೆಯ ಶಿಕ್ಷಣವನ್ನು ಸ್ಕೂಲ್ನಲ್ಲಿ ಕಲಿಯುತ್ತೆ. ನೀವೆಲ್ಲ ತೊಗೊಂಡೋಗಿ ಬರೀ ಶಿಕ್ಷಕರ ಮೇಲೆ ಶಾಲಾ ಇವ್ರ ಮೇಲೆ ಹಾಕ್ಬಿಟ್ರೆ ಹೇಗೆ? ಹಾಗಾಗಿ ಒಳ್ಳೆ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡೋಣ. ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ, ನಾನು ಅವಾಗಲೇ ಹೇಳಿದ್ನಲ್ಲ, ವೃದ್ಧಾಶ್ರಮಗಳೆಲ್ಲ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇಂಥ ಮನಸ್ಥಿತಿನ ನೀವೇ ತೋರಿಸ್ಬಿಟ್ಟಿರ್ತೀರ. ನಮ್ಮ ತಂದೆ ವೃದ್ಧಾಶ್ರಮಕ್ಕೆ ಅವ್ರ ನಮ್ಮ ತಾತನ್ನ ಹಾಕಿದ್ರು, ನಾವು ನಮ್ಮ ತಂದೆ ಹಾಕೋಣ ಅಂತ ಹಾಕ್ತಾವೆ ಅಷ್ಟೇ. ಅದಕ್ಕೆ ನೀವು ಸರಿ ಹೋಗ್ಬೇಕಲ್ವ. ನೀವು ನಿಮ್ಮನ್ನ ಸರಿ ಮಾಡಿಕೊಂಡು ಮಕ್ಕಳನ್ನ ಸರಿ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ. ಹಾಗಾಗಿ ಇವತ್ತಿನ ವಿಚಾರ ಯಾಕೆ ಇದೆಲ್ಲ ಅಂದರೆ, ಇವತ್ತು ತುಂಬಾ ಮಕ್ಕಳು ಅಧ್ವಾನ ಆಗ್ತಾ ಇದ್ದಾರೆ. ಮೊಬೈಲ್ ಹುಚ್ಚಾಟ, ಗೇಮ್ಸ್ ಆಡುವಂಥದ್ದು, ಪಬ್ಜಿ ಎಲ್ಲ ಆಡ್ತಾ ಇವಾಗ ನಿಂತಿದೆಯಲ್ಲೋ ಗೊತ್ತಿಲ್ಲ ನನಗೆ. ಇವತ್ತಿಗೂ ಎಷ್ಟೋ ಮಕ್ಕಳು ಇದರಿಂದ ಹಾಳಾಗಿದ್ದಾರೆ. ಹಾಗೆ ಅದಕ್ಕೆ ನಾನು ಹೇಳುವಂಥದ್ದು, ನನ್ನ ಮಗು ಏನು ಮಾಡ್ತಾ ಇದೆ, ನಾವು ಒಂದು ದಿನ ಅಂದರೆ ಗಮನ ಕೊಟ್ಟರೆ ಸರಿ ಹೋಗುತ್ತೆ. ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಬ್ಯುಸಿ ಆಗಿಬಿಟ್ರೆ ಹೇಗೆ? ಮತ್ತು ನೀವು ಹುಟ್ಟಿಸಿದ ಮಕ್ಕಳೇ ನಿಮಗೆ ವೈರಿಗಳಾಗ್ತಾರೆ, ಅವರೇ ನಿಮಗೆ ಶತ್ರುಗಳಾಗ್ತಾರೆ. ಮಕ್ಕಳು ನಿಮಗೆ ಶತ್ರುಗಳಾಗಬಾರ್ದು ಅಂತ ಅಂದರೆ ನೀವು ಒಳ್ಳೆಯವ್ರಿಗೆ ಸಂಸ್ಕಾರ ಕೊಡಬೇಕು. ಹೊರಗಡೆಯಿಂದ, ನಾನು ಹೇಳಿದ, ಹೊರಗಡೆಯಿಂದ ಕೆಟ್ಟದನ್ನು 10 ಭಾಗ ಕಲ್ತಿದ್ರೆ 90 ಭಾಗ ಒಳ್ಳೆದನ್ನ ಮನೇಲಿ ಕಲಿಯುತ್ತೆ. ಅಪ್ಪ ಅಮ್ಮ ಬನ್ನಿ ಹೋಗಿ ಇದೆಲ್ಲ ಹೇಳ್ಕೊಡಿ. ನೀವು ಬೇರೆ ಬೇರೆ ಭಾಷೆಗಳಲ್ಲೇ ಬಳಸಿ, ಬೇರೆ ಬೇರೆ ರೀತಿಗಳಲ್ಲೇ ಮಾತಾಡ್ತಾ ಇದ್ರೆ ನಿಮ್ಮ ಮಗು ಅದನ್ನೇ ಕಾಪಿ ಮಾಡಿ ಮತ್ತೆ ತಿರುಗಿಸಿ ನಿಮಗೆ ಹೇಳುತ್ತೆ ಅಲ್ವಾ. ತಂದೆ ತಾಯಿ ಹೇಗೆ ಮಾತಾಡಬೇಕು, ಅಪ್ಪನ ಅಮ್ಮ ಹೆಂಗೆ ಪ್ರೀತಿಸಬೇಕು, ಅಮ್ಮನ ಅಪ್ಪ ಹೇಗೆ ಪ್ರೀತಿಸಬೇಕು, ಅಪ್ಪ ಅಮ್ಮ ತಂದೆ ತಾಯಿಗಳನ್ನ ಅವರ ತಂದೆ ತಾಯಿಗಳನ್ನ ಹೇಗೆ ಪ್ರೀತಿಸಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅದನ್ನೆಲ್ಲ ನೋಡಿ ಮಗು ಕಲಿಯುತ್ತೆ ಆ ಸಂಸ್ಕಾರವನ್ನು. ಹಾಗಾಗಿ ಈ ಸಂಸ್ಕಾರಗಳನ್ನ ಮಕ್ಕಳಿಗೆ ಕೊಟ್ಟು, ನೀವು 4 ಗಿಡ ನೆಡಿ, ನಮ್ಮ ತಂದೆ 4 ಗಿಡ ನೆಟ್ಟಿದ್ರೆ ನಾನು ನೆಡಬೇಕಪ್ಪ, ನಾನು ಸಮಾಜಕ್ಕೆ ಏನಾದ್ರು 4 ಇದು ಮಾಡ್ಬೇಕಪ್ಪ. ನಮ್ಮ ತಂದೆ ಒಂದು 10 ರೂಪಾಯಿ ಯಾರಿಗೂ ಸಹಾಯ ಮಾಡಿದ್ರು, ನಾನು ಒಂದು 10 ರೂಪಾಯಿ ಸಹಾಯ ಮಾಡೋಣಪ್ಪ. ನಮ್ಮ ತಂದೆ ಒಳ್ಳೆ ಪೋಸ್ಟಲ್ಲಿ ಇದ್ದಾರಪ್ಪ, ನಾನು ಒಳ್ಳೆ ಪೋಸ್ಟಿಗೆ ಹೋಗೋಣಪ್ಪ. ಇದೆಲ್ಲ ಆಸೆ ನಮಗಿರಲ್ವಾ? ಇದು ಸಂಸ್ಕಾರ. ಇದು ನಾವು ಮಕ್ಕಳಿಗೆ ಕೊಡುವಂಥ ಒಂದು ಒಳ್ಳೆಯ ಆಧ್ಯಾತ್ಮಿಕ ಶಕ್ತಿ. ಆಧ್ಯಾತ್ಮ ಅಂದರೆ ನಾನು ಹೇಳಿದ್ನಲ್ಲ, ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರದಲ್ಲಿ ಬಾಳಿ ಬದುಕೋದಿದೆಯಲ್ಲ, ಅದು ಒಂದು ಆಧ್ಯಾತ್ಮ ಜೀವನವೇ. ಹಾಗಾಗಿ ಎಲ್ಲರೂ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ. ಸಮಾಜ ತುಂಬ ಹಾಳಾಗ್ತದೆ. ಈಗ ನಾನು ಹೇಳ್ತೀನಿ, ಯುವ ಜನತೆ ತುಂಬ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಆ ದಾರಿ ತಪ್ಪಿ ಹೋಗಲಿಕ್ಕೆ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ. ನಾವು ಸರಿ ಹೋಗೋಣ. ಯಾಕೆಂದರೆ ನಾನು ಎಷ್ಟೋ ವೃದ್ಧಾಶ್ರಮಗಳನ್ನ ನಾನು ಭೇಟಿ ಮಾಡಿದ್ದೀನಿ. ಎಲ್ಲ ಹೇಳುವಂಥದ್ದಷ್ಟೇ, ನಾನು 10 ಜನ ಮಕ್ಕಳುಗಳೇ, ಇಷ್ಟು ಜನ ಮಕ್ಕಳು ಒಬ್ಬ ಒಂದೊಂದು ದಿನ ಮನೇಲಿ ಇಟ್ಕೊಳ್ಳೋಕ್ಕೂ ನನಗೆ ಕಷ್ಟ ಕೊಡ್ತಾಯಿದ್ರು ಅಂತ. ಆದರೆ ತಂದೆ ತಾಯಿಗಳು ಯಾವತ್ತಾದರೂ 10 ಜನ ಬೇರೆ ಭೇದ ಭಾವ ಮಾಡಿ ಒಂದೊತ್ತು ಅವ್ರು, ನಾನು ಹೇಳ್ತೀನಲ್ಲ, ಎಷ್ಟು ಚೆನ್ನಾಗಿ ನಿಮ್ಮನ್ನೆಲ್ಲ ಒಂದು ದಿನ ಆದರೂ ಭೇದ ಭಾವ ಮಾಡಿದ್ದಾರೆ. ಇವತ್ತು ತಂದೆ ತಾಯಿಗಳು ಎಲ್ಲಿದ್ದಾರೆ? ದುಡ್ಡು ಕೊಟ್ಟರೆ ಅನಾಥಾಶ್ರಮದಲ್ಲಿ ನೋಡ್ಕೊಳ್ತಾರೆ, ವೃದ್ಧಾಶ್ರಮ ನೋಡ್ಕೊಳ್ತಾರೆ ಬಿಡಿ ಅಂತೀರಾ. ಪ್ರೀತಿ? ನಿಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. ನಾಳೆ ನಿಮ್ಮ ಮಕ್ಕಳು ನೋಡಿರ್ತಾರಲ್ವ, ನೀವು ನಿಮ್ಮ ತಂದೆ ತಾಯಿಗಳನ್ನ ತಗೊಂಡು ವೃದ್ಧಾಶ್ರಮಕ್ಕೆ ಹಾಕಿ ಬಂದಿರ್ತೀರಲ್ಲ, ನಿಮ್ಮನ್ನು ಅಲ್ಲಿಗೆ ತಳ್ಳಿ ಬರ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಅವರು ಕಾಯ್ತಾ ಇರ್ತಾರೆ, ನೀನು ಬೆಳಿ, ಆಮೇಲೆ ನಾನು ನಿನ್ನನ್ನು ಹಾಕ್ತೀನಿ ಅಂತ. ಹಾಗಾಗಿ ಈ ಸಂಸ್ಕಾರಗಳೆಲ್ಲ ಬೇಡ. ಈ ವಿದೇಶಿ ಸಂಸ್ಕಾರಗಳು ನಮ್ಗೆ ಯಾವುದೂ ಬೇಡ. ತಂದೆ ತಾಯಿಗಳಿಗೆ ಗೌರವ ಕೊಡೋಣ, ಗುರು ಹಿರಿಯರ ಜೊತೆ ಚೆನ್ನಾಗಿ ಬೆರೆಯೋಣ, ಹಬ್ಬ ಹರಿದಿನಗಳನ್ನ ಚೆನ್ನಾಗಿ ಜ್ಞಾನವಂತರಾಗಿ ಆಚರಿಸೋಣ, ಗಿಡ ಮರಗಳನ್ನ ನೆಡೋಣ, ರೈತರಿಗೆ ಏನಾದರೂ ಆದಷ್ಟು ಸಹಾಯ ಮಾಡೋಣ, ರೈತರ ಭೂಮಿಯಲ್ಲಿ ಕೃಷಿನಲ್ಲಿ ಹೋಗಿ ತೊಡಗಿಸ್ಕೊಳ್ಳೋಣ, ಸಮಾಜದಲ್ಲಿ ಹಂಚಿ ಬಾಳುವಂಥದ್ದನ್ನು, ದಾನ ಮಾಡುವಂಥದ್ದನ್ನು, ಸಹಾಯ ಮಾಡುವಂಥದ್ದನ್ನು, ಒಳ್ಳೇದು ಹೇಳುವಂಥದ್ದನ್ನು, ಒಳ್ಳೇದು ಕೇಳುವಂಥದ್ದನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ, ಏಕೆಂದರೆ ಸಂಸ್ಕಾರ ಅನ್ನೋದೇ ದೊಡ್ಡ ಒಂದು ಸಂಪತ್ತು, ಒಂದು ಶಿಕ್ಷಣ. ಈ ಸಂಸ್ಕಾರವನ್ನು ನಾವೆಲ್ಲ ಮಕ್ಕಳಿಗೆ ಕೊಟ್ಟು, ಇದಕ್ಕೆಲ್ಲದಕ್ಕಿಂತ ಮುಂಚೆ ನಾವು ಈ ಸಂಸ್ಕಾರಗಳನ್ನ ನಾವು ಅಳವಡಿಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡು ಬೆಳೀತಾ ಇದ್ದಾರೆ. ನಮ್ಮ ಮಕ್ಕಳುಗಳು ಹಾಗೆ ಬೆಳೀತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.